ಸ್ನೇಹಿತರೆ, ಎಲ್ರಿಗೂ ಕೂಡ ನಮಸ್ಕಾರಗಳು. ಇಂದಿನ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಇತ್ತೀಚೆಗೆ ನಾವು ಏನು ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಕೆಲವೊಂದು ಏನಾದರೂ ಅಬ್ಜೆಕ್ಷನ್ ಇದ್ದರೆ ತಿಳಿಸಿ ಅಂತೇಳಿ ಒಂದು ನೋಟಿಫಿಕೇಷನ್ ಹೊರಡಿಸಿತ್ತು, ಅಧಿಸೂಚನೆಯನ್ನು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಬ್ಜೆಕ್ಷನ್ಗಳನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಒಂದಷ್ಟು ತಿದ್ದುಪಡಿಗಳನ್ನ ಮಾಡಿ ಈ C&R ರೂಲ್, ಏನು C&R ರೂಲ್ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಅಂತೇಳಿ, ಈ C&R ರೂಲ್ನ ಒಂದು ವಿಚಾರದಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದೆ. ತುಂಬ ಖುಷಿ ವಿಚಾರ ಅಂದರೆ ಸ್ನೇಹಿತರೆ, ಏನು ನಾವು ವಿವರಣಾತ್ಮಕ ಪ್ರಶ್ನೆಗಳನ್ನ ಬರೀಬೇಕಾಗಿತ್ತು. ಫಸ್ಟ್ ಏನು ಮಾಡಿತ್ತು, ಎಲ್ಲ ಪರೀಕ್ಷೆಗಳಲ್ಲೂ PSTR, GPSTR, HSTR ಎಲ್ಲ ಪರೀಕ್ಷೆಗಳಲ್ಲೂ ಕೂಡ ವಿವರಣಾತ್ಮಕ ಪ್ರಶ್ನೆಗಳು, ರೈಟಿಂಗ್ ಏನು SSLC ಎಕ್ಸಾಮ್ ಬರಿತೀವಲ್ಲ ಆ ರೀತಿ ಬರೀಬೇಕಾಗಿತ್ತು. ಅದನ್ನು ಕೈಬಿಟ್ಟು, ಯಾಕೆ ಕೈಬಿಡ್ತು ಅಂತಂದರೆ ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ಳೋದಕ್ಕಾಗೋದಿಲ್ಲ, ಜೊತೆಗೆ ತುಂಬ ಡಿಲೇ ಆಗ್ತಾ ಇತ್ತು. ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಉತ್ತರ ಪತ್ರಿಕೆಗಳನ್ನೆಲ್ಲ ಮೌಲ್ಯಮಾಪನವನ್ನು ಮಾಡಿ ಆ ರಿಸಲ್ಟನ್ನು ಕೊಡೋದಕ್ಕೆ, ಮತ್ತು ಅದರಲ್ಲಿ ಉತ್ತರಗಳನ್ನ ಅನಾಲಿಸಿಸನ್ನು ಮಾಡಬೇಕಾದ್ರೆ ಕೆಲವೊಂದು ಟೈಮಲ್ಲಿ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದು ಇರುವಂಥ ಸಂದರ್ಭಗಳಲ್ಲಿ ಹೆಚ್ಚಿನ ಅಂಕಗಳು ಪಡೆಯುವಂಥ ಸಾಧ್ಯತೆ ಇರ್ತಿತ್ತು. ವಿಚಾರ ಬರೆದಿದ್ರು ಕೂಡ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದರೆ ಮಾರ್ಕ್ಸ್ಗಳನ್ನ ಕಳ್ಕೊಳ್ಳುವಂಥ ಸಂದರ್ಭ ಇತ್ತು, ಅಥವಾ ವ್ಯಾಲ್ಯುವೇಟರು ಸರಿಯಾಗಿ ಗಮನಿಸ್ತಲೇ ಕಡಿಮೆ ಅಂಕ ಕೊಡುವಂಥ ಸಾಧ್ಯತೆ ಇತ್ತು. ಅಷ್ಟು ಒಂದು ನೈಜತೆ, ಅಷ್ಟು ಪ್ರಾಮಾಣಿಕತೆಯನ್ನು ಕಾಪಾಡ್ಕೊಳ್ಳೋಕೆ ಆಗ್ತಿರಲಿಲ್ಲ ಅಂತ ಭಾವಿಸ್ಕೊಳ್ಳೋಣ. ಆ ಒಂದು ನಿಟ್ಟಿನಲ್ಲಿ ಅದನ್ನು ಕೈಬಿಟ್ಟು ವಿವರಣಾತ್ಮಕ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸನ್ನು ಕೈಬಿಟ್ಟು ಓನ್ಲಿ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲರಿಗೂ ಕೂಡ ಖುಷಿ ವಿಚಾರ. ಅಭ್ಯಾಸವನ್ನು ಮುಂದುವರಿಸಿ ನೋಡೋಣ ಬನ್ನಿ ಏನೇನು ವಿಚಾರಗಳಿದೆ ಅಂತಕ್ಕಂಥದ್ದನ್ನು ಸ್ವಲ್ಪ ಒಂದು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ತುಂಬ ಇಂಪಾರ್ಟೆಂಟ್ ಅಲ್ಲ, ಬಟ್ ಆದರೂ ಕೂಡ ಒಂದು ಪರೀಕ್ಷೆಗೆ ಹೋಗುವ ಮುನ್ನ ಇವೆಲ್ಲ ವಿಚಾರಗಳು ನಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಇದೆಲ್ಲ ಅವ್ರಿಗೆ ಆದೇಶವನ್ನು ಮಾಡ್ಕೊಂಡಿರ್ತಾರೆ ಎಲ್ಲ ಆಯಾ ಇಲಾಖೆಗಳು, ಆಯುಕ್ತರು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು, PST ಅಂತೇಳಿ ಕರಿತೀವಿ, ಅಂದರೆ 1 to 5th ಟೀಚರ್ಗಳಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರು. ಇವರ ಅಂಕಗಳನ್ನು ಹೇಗೆ ಪರಿಗಣಿಸ್ತಾರೆ ಅಂತಂದರೆ, ಸ್ಪರ್ಧಾತ್ಮಕ ಪರೀಕ್ಷೆ CET ಇದಕ್ಕೆ ಸಂಬಂಧಪಟ್ಟಾಗೆ 70% ಅಲ್ಲಿ CETಯಲ್ಲಿ ಪರಿಗಣಿಸ್ತಾರೆ, TETಯಲ್ಲಿ 20%. ಅದಕ್ಕೆ ಸ್ನೇಹಿತರೆ ಸಾಕಷ್ಟು ಜನರು ಏನು ಮಾಡಿದ್ದಾರೆ, TETಯನ್ನು 2-3 ಸಲ ಬರೆದು 2 ಮಾರ್ಕ್ಸ್ ಆದರೂ ಜಾಸ್ತಿ ಆಗಲಿ ಅಂತೇಳಿ ಕೆಲವರು ಐಡಿಯಾ ಮಾಡಿಕೊಂಡು ವಿಚಾರವನ್ನು ತಿಳ್ಕೊಂಡು TETಗಳನ್ನ 2-3 ಸಲ ಬರ್ಕೊಂಡು ನೀವು ಹೆಚ್ಚು ಅಂಕಗಳನ್ನ ಮಾಡ್ಕೊಂಡಿದ್ದೀರಿ. ಕೆಲವೊಬ್ರಿಗೆ ಗೊತ್ತಿಲ್ಲದಲೇ ನಂದು TET ಪಾಸ್ ಆಯಿತು ಅಂದ್ಕೊಂಡು ಸುಮ್ಮನೆ ಇರೋವಂಥವ್ರು ಇದ್ದೀರಿ. ಹಾಗಾಗಿ ಇವಾಗ ಈ ಸಂದರ್ಭದಲ್ಲಿ ನಾವು ಒಂಥರ ಕೈ ಇಸಿಕೊಳ್ಳೋಗಾಗ್ತಿದೆ, ಅವಕಾಶ ತಪ್ಪೋಯ್ತಲ್ಲ, ಇನ್ನೊಂದು 5 ನಂಬರ್ ಜಾಸ್ತಿ ಬರ್ತಾ ಇತ್ತೇನೋ ಅಂತೇಳಿ. ಹಾಗಾಗಿ ಬೇರೆ ಆಪ್ಷನ್ ಇಲ್ಲ, ನೋಡೋಣ. ಇನ್ ಕೇಸ್ ಏನಾದರೂ TETಯನ್ನು ಕಾಲ್ ಮಾಡಿ CETಯನ್ನು ಮಾಡ್ತಾರೋ, ಅಥವಾ ಸಮಯ ಇಲ್ಲ ಅಂತೇಳಿ ಡೈರೆಕ್ಟಾಗಿ CETಯನ್ನು ಮಾಡ್ತಾರೋ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಬಂದ ಕೂಡಲೇ ಅಪ್ಡೇಟ್ ಕೊಡೋಣ ಸ್ನೇಹಿತರೆ. ಜೊತೆಗೆ ತತ್ಸಮಾನ PUC ಅಂದರೆ ಪ್ರೈಮರಿ ಟೀಚರ್ ಆಗಿರೋದ್ರಿಂದ 1 to 5th ಅಂದರೆ ಇವರಿಗೆ PUC ತತ್ಸಮಾನ ಸಾಕಾಗುತ್ತೆ ಎಜುಕೇಷನು. ಹಾಗಾಗಿ 8% ಇದೆ. ಇನ್ನು ಏನು D.Ed ಇದೆಲ್ಲ ಮಾಡ್ಕೊಂಡಿರ್ತಾರೆ TCH, ಅದಕ್ಕೆ ಸಂಬಂಧಪಟ್ಟ ಹಾಗೆ 2%. ಈ ಮೂರನ್ನು ನೀವು ಈಗಲೇ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಬೋದು. ಎಲ್ಲ ಸಬ್ಜೆಕ್ಟ್, ಎಲ್ಲ ರಿಕ್ರೂಟ್ಮೆಂಟಲ್ಲೂ ಕೂಡ ಏನು CET ಅಂಕಗಳನ್ನ ಬಿಟ್ಟು ಇನ್ನು ಮಿಕ್ಕಿದ್ದಿರುತ್ತೆ ಅದನ್ನು ನೀವು ಈಗಲೇ ಕಲೆಕ್ಟ್ ಮಾಡ್ಕೊಬೋದು. ನನ್ನ ಹತ್ರ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಏನಾದರೂ ಅದು ಮಾಹಿತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ಏನಾದ್ರು ಮಾಹಿತಿ ಬೇಕು ಅಂದರೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಥವಾ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಥವಾ ನೀವೇ ನಿಮ್ಮ ಮಾರ್ಕ್ಸನ್ನು ಹೇಳಿದ್ರೆ ಅದಿಷ್ಟು ಬರುತ್ತೆ ಅಂತೇಳಿ ನಾನೇ ಕ್ಯಾಲ್ಕುಲೇಟ್ ಮಾಡಿ ಕೊಡ್ತೀನಿ. ಮತ್ತೊಮ್ಮೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಇಷ್ಟ ಆದರೆ ಅಂತ ಹೇಳ್ತಾ ಮುಂದಿನ ವಿಚಾರಕ್ಕೆ ಹೋಗೋಣ. ಈ ಏನಾದರೂ PUCಗೆ ಸಂಬಂಧಪಟ್ಟಾಗಿ ಬಿಟ್ಟು 4 ವರ್ಷಗಳ ಶಿಕ್ಷಣ ಪದವಿ ಕೋರ್ಸ್ ಅಂತ ಹೇಳಿ ಮಾಡ್ತದೆ, ಅಂದರೆ ಅದರಲ್ಲಿ D.Ed ಬೇಕಾಗೋದಿಲ್ಲ. ಆ ಒಂದು ಇದರಲ್ಲಿ ಏನಾಗುತ್ತೆ, ಸ್ಪರ್ಧಾತ್ಮಕ ಪರೀಕ್ಷೆ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ 20%, 4 ವರ್ಷಗಳ ಒಂದು ತತ್ಸಮಾನ ಶಿಕ್ಷಣ ಪದವಿಯಲ್ಲಿ 10%ಅನ್ನು ಪರಿಗಣಿಸ್ತಾರೆ. ಆ ಥರದವ್ರು ಯಾರಾದರೂ ಇದ್ದರೆ, ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಏನಿದ್ದಾರೆ PUC ಮೇಲೆ ಬಂದಿದ್ದಾರೆ, 2 ವರ್ಷ PUCಯನ್ನು ಮಾಡಿಕೊಂಡು 2 ವರ್ಷ D.Ed ಮಾಡಿಕೊಂಡೇ ಬಂದಿದ್ರಿ. ಹಾಗಾಗಿ ಹೆಚ್ಚಿನದಾಗಿ ಇದು ಅಪ್ಲೈ ಆಗುತ್ತೆ. ಒಂದಷ್ಟು ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು ಈ ಥರದವರು, ಅವರು ಈ ಥರದನ್ನು ನೋಡ್ಕೊಳ್ಳಿ, ನಿಮ್ಮ ವೆಯ್ಟೇಜ್ ಲಿಸ್ಟ್ ಹೀಗಿರುತ್ತೆ ಅಂತೇಳಿ. ಇನ್ನು ಇದಾದ ನಂತರ 6th 8th ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು GPT ಎಲ್ಲರ ಹೆಚ್ಚಿನ ನಿರೀಕ್ಷೆ ಇದರ ಕಡೆಗೆ ಇದೆ. ಹಾಗಾಗಿ ನೋಡ್ತಾ ಹೋಗೋಣ ಬನ್ನಿ. ಇವ್ರಿಗೂ ಕೂಡ ಏನಾಗಿದೆ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ CETನಲ್ಲಿ 70%, ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ TETನಲ್ಲಿ 20%, ಪದವಿನಲ್ಲಿ ಪಡೆದಿರ್ತಕ್ಕಂಥ ಅಂಕಗಳು 8%, ಶಿಕ್ಷಣ ಕೋರ್ಸ್ ಏನು D.Ed ಅಥವಾ B.Ed 2 ಮಾಡಿರ್ತಿರಲ್ಲ ಅದರಲ್ಲಿ 2%. ಇದರಲ್ಲಿ D.Ed ಮತ್ತು B.Ed ಇಬ್ಬರೂ ಕೂಡ ಅಪ್ಲೈ ಮಾಡ್ಬೋದು. ಡಿಗ್ರಿ ಆಗಿರಬೇಕು, ಜೊತೆಗೆ ಪೇಪರ್ 2 TET ಪಾಸ್ ಆಗಿರಬೇಕು. ಈ ಪಾಯಿಂಟನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಈ ಪರ್ಸೆಂಟೇಜ್ ಎಲ್ಲ ನೀವು ಈಗಲೇ ಲೆಕ್ಕ ಹಾಕೊಳ್ಬೋದು. ಯಾವುದನ್ನು 3 CET ಬಿಟ್ಟು ಏನು 20%, 8%, 2% ಇದೆ, ಇದನ್ನು ನೀವು ಈಗಲೇ ಲೆಕ್ಕ ಹಾಕೊಂಡು ನನ್ನ ಹತ್ರ ಇಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳಿ ಕೂಡ ನೀವು
ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೋದು. ಅವ್ರು ಇನ್ ಕೇಸ್ 4 ವರ್ಷದ ಪದವಿ ಶಿಕ್ಷಣ ಏನಾದ್ರು ಪಡ್ಕೊಂಡಿದ್ರೆ ಅವರು ಈ ಥರ ವೆಯ್ಟೇಜನ್ನು ಲೆಕ್ಕ ಹಾಕ್ಕೊಳ್ಬೇಕಾಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಇದಾದ ನಂತರ ಗಣಕ ವಿಜ್ಞಾನ ಶಿಕ್ಷಕರು, ಕಂಪ್ಯೂಟರ್ ಟೀಚರ್, ಇದೇ ಫಸ್ಟ್ ಟೈಮ್ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಹೊರಟಿದೆ ಸ್ನೇಹಿತರೆ. ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ಇವ್ರದ್ದು ಏನು ಕೋರ್ಸ್ಗಳು ಇಲ್ದಲೇ ಇರೋದ್ರಿಂದ ಎರಡೇ ಬರೋದು ಇವರಿಗೆ. ಒಂದು CET ಪ್ಲಸ್ ಇನ್ನೊಂದು ಡಿಗ್ರಿನಲ್ಲಿ ಅವರೇನು ಕಂಪ್ಯೂಟರ್ ರಿಲೇಟೆಡ್ ಡಿಗ್ರಿಯನ್ನು ಮಾಡ್ಕೊಂಡಿರ್ತಾರೆ, ಅದು ಎರಡೇ ಅಂಕಗಳನ್ನು ಪರಿಗಣಿಸ್ತಾರೆ. ಇವರು ಮುಂದೆ ಏನು ಮಾಡಬೇಕು ಇಲಾಖೆಗೆ ಸೇರ್ಕೊಂಡ ಮೇಲೆ ಅದನ್ನು ಮುಂದೆ ನೋಡೋಣ ಬನ್ನಿ. ಇನ್ನು PE ಟೀಚರ್, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2, ಇದು 1 to 8ಗೆ ಸಂಬಂಧಪಟ್ಟ ಹಾಗೆ ಇವರು ಕೂಡ CETನಲ್ಲಿ 85% ತೊಗೊಳ್ಬೇಕಾಗತ್ತೆ. PUC ಅಥವಾ ತತ್ಸಮಾನದಲ್ಲಿ 13%. ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಅವ್ರದ್ದೇನು PE ಟ್ರೈನಿಂಗ್ ಇರುತ್ತಲ್ಲ ಅದರಲ್ಲಿ 2%ಅನ್ನು ತಗೊಳ್ತಾರೆ. ಇದು ಅವರ ವೆಯ್ಟೇಜ್, ಹೇಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ತಗೊಳ್ತಾರೆ ಅಂತೇಳಿ. ಇದು 1 to 8ಗೆ ಸಂಬಂಧಪಟ್ಟಿದ್ದು. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಬರೋಣ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ತಗೊಳ್ತಾರೆ. ಪದವಿಯಲ್ಲಿ ಪಡೆದಿರ್ತಕ್ಕಂಥದ್ದು 13%ಅನ್ನು ತಗೊಳ್ತಾರೆ. ಶಿಕ್ಷಣ ಕೋರ್ಸ್ಗಳಲ್ಲಿ ಏನವರು B.Ed ಆಗಿರುತ್ತದಲ್ಲ, B.Ed ಪ್ರೌಢಶಾಲಾ ಶಿಕ್ಷಕರಂದರೆ B.Ed, ಅದರಲ್ಲಿ 2%ಅನ್ನು ಪರಿಗಣಿಸ್ತಾರೆ. ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಅಂತಂದರೆ ಅವರು B.Ed ಏನು ಅವ್ರ ಎಜುಕೇಷನ್ನ ಮಾಡಿಕೊಟ್ಟಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ 85%, 13%, 2%, ಇಷ್ಟು ವಿಚಾರಗಳನ್ನು ಇಲ್ಲೇನು ಮಾಡಿದ್ದಾರೆ ಹೇಳಿದ್ದಾರೆ. ಇನ್ನು ವಯೋಮಿತಿ, ಎಲ್ಲರ ಬಹುನಿರೀಕ್ಷೆ ಏನಾಗಿತ್ತು, ವಯೋಮಿತಿ ಏನಾಗುತ್ತೆ ಅಂತಕ್ಕಂಥದ್ದು. ಯಾಕೆ ಅಂತಂದರೆ ಈ ಕೋವಿಡ್ ಎಲ್ಲ ಬಂದಂಥ ಕಾರಣಗಳಿಂದಾಗಿ ಹೈಸ್ಕೂಲ್ ಟೀಚರ್ಗಳು ಮತ್ತು PhD ಟೀಚರ್ಗಳ ರಿಕ್ರೂಟ್ಮೆಂಟು ತುಂಬ ಕಡಿಮೆ ಆಗಿತ್ತು. ಹಂಗೆ ಸ್ವಲ್ಪ GPT ಶಿಕ್ಷಕರ ನೇಮಕಾತಿ ನಡೀತಾ ಇತ್ತು. ಆದರೆ ಹೈಸ್ಕೂಲ್ ಮತ್ತು PhD ಶಿಕ್ಷಕರ ನೇಮಕಾತಿ ಇಲ್ಲದಲ್ಲಿರೋದ್ರಿಂದ ಸಾಕಷ್ಟು ಆಕಾಂಕ್ಷಿಗಳಿಗೆ ವಯೋಮಾನ ಅಂತಕ್ಕಂಥದ್ದು ತುಂಬ ನಿರಾಸೆ, ಅಳಲನ್ನು ತರುವಂಥ ವಿಚಾರ ಆಗಿತ್ತು. ನಾವು ಕಳೆದ ಬಾರಿ ಅಧಿಸೂಚನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು 2 ವರ್ಷ ಜಾಸ್ತಿಯನ್ನು ಮಾಡಿದ್ದಾರೆ ಸ್ನೇಹಿತರೆ. ಕಳೆದ ಅಧಿಸೂಚನೆಗೂ ಮತ್ತು ಇವಾಗ ಅಬ್ಜೆಕ್ಷನ್ ಹೇಳಿದ್ದಕ್ಕೂ ಇದಾದಂಥ ಈ C&R ನಿಯಮದಲ್ಲಿ ಏನು ಮಾಡಿದ್ದಾರೆ, 2 ವರ್ಷ ಏಜನ್ನು ಹೆಚ್ಚಿಗೆ ಮಾಡಿದ್ದಾರೆ. ಇದ್ರ ಜೊತೆಗಿನ ಅಂಗವಿಕಲ ಅಭ್ಯರ್ಥಿಗಳು ಇನ್ನು ಇವರಿಗೆಲ್ಲ ಸಂಬಂಧಪಟ್ಟಾಗೆ ಆಲ್ರೆಡಿ ಹಳೆ ನೋಟಿಫಿಕೇಶನ್ ಏನಿತ್ತು ಆ ವಿಡಿಯೋವನ್ನು ನೋಡ್ಕೊಳ್ಳಿ, ಅದ್ರ ಪ್ರಕಾರನೇ ಇರುತ್ತೆ. ವಿಧವೆಯರಿಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಅಂಗವಿಕಲ ಅಭ್ಯರ್ಥಿಗಳಿಗೂ ಕೂಡ 10 ವರ್ಷ, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತ ಅವರೆಲ್ಲರಿಗೂ ಕೂಡ ಸ್ವಲ್ಪ ಏಜ್ ಅಲ್ಲಿ ಆ ನಿಯಮಗಳ ಪ್ರಕಾರನೇ ಅಪ್ಲೈ ಆಗುತ್ತೆ. ಇಲ್ಲಿ ಕಾಮನ್ ಆಗಿ ನೋಡೋದಾದರೆ SC ST ಪ್ರವರ್ಗ 1 ಈ ಅಭ್ಯರ್ಥಿಗಳಿಗೆ 45 ವರ್ಷ. ಇನ್ನು OBC ಪ್ರವರ್ಗ 2A 2B 3A 3B ಈ ಅಭ್ಯರ್ಥಿಗಳಿಗೆ 43 ವರ್ಷ. ಅರ್ಹತೆ, ಸಾಮಾನ್ಯ ಅರ್ಹತೆ GM 40 ವರ್ಷ. ಇದನ್ನು ಹೇಗೆ ಅಂತಂದರೆ, ನೀವು ಅರ್ಜಿ ಸಲ್ಲಿಸೋದಕ್ಕೆ ನಿಗದಿಪಡಿಸಿದಾರಲ್ಲ ಲಾಸ್ಟ್ ಡೇಟು, ಆ ಡೇಟಿಗೆ ಇಷ್ಟು ಒಳಗಡೆ ಇರಬೇಕು ನಿಮ್ಮ ಏಜು. ನೀವೇನಾದರೂ ಕ್ಯಾಟಗರಿ ಕ್ಲೈಮ್ ಮಾಡೋಂಗಿದ್ರೆ ಕ್ಯಾಟಗರಿಗೆ, ಅಥವಾ GMಗೆ ಹೋಗಿದ್ರೆ GMಗೆ ಲಾಸ್ಟ್ ಡೇಟ್ ಏನಿರ್ತದೆ ಅಪ್ಲಿಕೇಶನ್ ಹಾಕೋದಕ್ಕೆ, ಆ ಡೇಟ್ಗೆ ಈ ಏಜು ಮೀರೋಂಗಿಲ್ಲ, ಅಷ್ಟು ಒಳಗಡೆ ನೀವು ಇರಬೇಕಾಗತ್ತೆ. ನೆಕ್ಸ್ಟು ಆಯ್ಕೆ ಪಟ್ಟಿ ಎಲ್ಲ ಅದು 1:2 ಲಿಸ್ಟಲ್ಲಿ ಕರೀತಾರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ, ಅದೆಲ್ಲ ಆಗುತ್ತೆ. ನೆಕ್ಸ್ಟ್ ನೇಮಕಾತಿ ಆದಂಥ ನಂತರದಲ್ಲಿ ಇದೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ, ಹೆಚ್ಚುವರಿ ಪಟ್ಟಿಯನ್ನು ಕೂಡ ಪ್ರಕಟ ಮಾಡ್ತಾರೆ ಸ್ನೇಹಿತರೆ. ಈ ಪಾಯಿಂಟ್ ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ. ಹೆಚ್ಚುವರಿ ಪಟ್ಟಿ ಏನು ಹೆಚ್ಚುವರಿ ಪಟ್ಟಿ ಅಂತಂದರೆ, ಇನ್ ಕೇಸ್ ಏನಾದರೂ ನಿಮಗೆ ಆರ್ಡರ್ ಕೊಡ್ತಾರೆ, ಯಾರೋ ಒಬ್ಬರು ಸುರೇಶ್ ಅನ್ನೋರಿಗೆ ಆರ್ಡರ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ, ಅಥವಾ ರಮೇಶ್ ಅನ್ನೋರಿಗೆ ಆರ್ಡರ್ ಕೊಡ್ತಾರೆ ಅಂತ ಇಟ್ಕೊಳ್ಳೋಣ. ಅವ್ರಿಗೆ ಜಾಬ್ಗೆ ಹೋಗೋದಕ್ಕೆ ಇಷ್ಟ ಇರೋದಿಲ್ಲ, ಅಥವಾ ಕಾರಣಾಂತರಗಳಿಂದ ಅವರು ಟೈಮ್ ಕೊಟ್ಟಿರ್ತಾರೆ 15 ದಿನ ಅಥವಾ 1 ತಿಂಗಳೊಳಗೆ ನೀವೇನು ಮಾಡಬೇಕಾಗತ್ತೆ, ಹೋಗಿ ಸಂಬಂಧಪಟ್ಟಂಥ ಶಾಲೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಬೇಕು ಅಂತೇಳಿ. ಹಾಜರಾಗೋದ್ರಲ್ಲಿ ವಿಫಲ ಆದರೆ ಅಭ್ಯರ್ಥಿಯ ಜಾಗದಲ್ಲಿ ಆಯ್ಕೆಯಾಗುವ ಅಂತಹ ಅಭ್ಯರ್ಥಿಯ ಅರ್ಹತೆ ಅನುಕ್ರಮದಂತೆ ಹೆಚ್ಚುವರಿ ಪಟ್ಟಿಯಲ್ಲಿನ ಅದೇ ವಿಷಯ ವರ್ಗ ಲಂಬ ಮೀಸಲಾತಿಯನ್ನು ಸಮತಳ ಮೀಸಲಾತಿ ಸೇರಿದಂತೆ ಅಭ್ಯರ್ಥಿಯಾಗಿರತಕ್ಕದ್ದು. ಅಂದರೆ ಇನ್ ಕೇಸ್ ಆ ಕ್ಯಾಟಗರಿಗೆ ಸಂಬಂಧಪಟ್ಟ ಹಾಗೆ, ಈಗ ರಮೇಶ್ ಅಂತ ಹೇಳಿದ್ನಲ್ಲ, ರಮೇಶ್ ಅಂತಕ್ಕಂಥವ್ರು ಏನಾದರೂ ಇನ್ ಕೇಸ್ ಹೋಗಿ ಜಾಬ್ಗೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಅಂತಂದರೆ ಆ ಹುದ್ದೆನ ಖಾಲಿ ಹುದ್ದೆ ಅಂತೇಳಿ ಪರಿಗಣಿಸ್ತಾರೆ. ಆ ಹುದ್ದೆಯನ್ನು ನೆಕ್ಸ್ಟ್ ಏನು ಮಾಡ್ತಾರೆ, ಹೆಚ್ಚುವರಿ ಪಟ್ಟಿಯಲ್ಲಿ ಅದೇ ಕ್ಯಾಸ್ಟ್ಗೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳಿಗೆ ಕೊಡ್ತಾರೆ. ಈ ಪಾಯಿಂಟನ್ನು ಕೂಡ ನೀವು ಮನಸ್ಸಲ್ಲಿ ಇಟ್ಕೊಂಡಿರಿ. ಇನ್ ಕೇಸ್ ಯಾವುದೋ ಆ ರೀತಿ ಆಗೋದಿಲ್ಲ, ಅಥವಾ ಏನಾದರೂ ಆದರೆ ನಿಮಗೆ ಸೆಕೆಂಡ್ ಲಿಸ್ಟ್ ಹೆಚ್ಚುವರಿ ಪಟ್ಟಿನಲ್ಲಿ ಏನಾಗುತ್ತೆ, ನಿಮಗೆ ಅವಕಾಶ ಅಂತಕ್ಕಂಥದ್ದು ಸಿಗುವಂಥ ಚಾನ್ಸಸ್ಗಳಿರುತ್ತೆ. ಬಟ್ ಅದೆಲ್ಲ ಮಾಹಿತಿಗೋಸ್ಕರ ಅಷ್ಟೇ. ಬಟ್ ನಮ್ಮದೇನಿದ್ರು ಫಸ್ಟ್ ಲಿಸ್ಟಲ್ಲೇ ಬರೋ ಥರ ಹೆಸರು ನೋಡ್ಕೊಳ್ಳೋಣ. ಇನ್ನು ಇನ್ ಸರ್ವಿಸ್ ಟೀಚರ್ಗೆ ಇದೆಲ್ಲ ನೀವೆಲ್ಲರೂ ಕೂಡ ಖುಷಿ ಪಡುವಂಥ ವಿಚಾರ. ಯಾಕೆ ಅಂತಂದರೆ, ಸಾಕಷ್ಟು ಜನ ಅಭ್ಯರ್ಥಿಗಳೇನು ಮಾಡಿಬಿಡ್ತಿದ್ರು, ಜಾಬ್ಗೋಸ್ಕರ ಎಲ್ಲೆಲ್ಲೋ ತಮ್ಮ ಜಿಲ್ಲೆ ಬಿಟ್ಬಿಟ್ಟು ಏನು ಮಾಡ್ತಾರೆ, ಹೊರಗಡೆ ಜಿಲ್ಲೆಗಳಲ್ಲಿ ಜಾಬ್ ಬರೆದು ಈಗ ಆಲ್ರೆಡಿ ಜಾಬಲ್ಲಿ ಇದ್ದಾರೆ. ಅವರು PhD ಆಗಿರ್ಬೋದು, GPT ಆಗಿರ್ಬೋದು, ಇನ್ನೇನು HSTR ಏನು ಇವ್ರಿಗೆ ಬರೋದಿಲ್ಲ. ಇನ್ನು GPT ಶಿಕ್ಷಕರಲ್ಲಿ ಇದು ಈ ಸಮಸ್ಯೆ ದೊಡ್ಡದು. ಆಲ್ರೆಡಿ ಅಪಾಯಿಂಟ್ ಆಗಿಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆ, ಇವಾಗ ಗುಲ್ಬರ್ಗ, ರಾಯಚೂರು ಅಂತಂದರೆ ಎಲ್ಲ ಅವರಿಗೆ ಕನ್ವೀನಿಯೆಂಟ್ ಇಲ್ಲದಲ್ಲಿರೋ ಜಿಲ್ಲೆಗೆ ಉದ್ಯೋಗವನ್ನು ಪಡಿಲೇಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿ ಹೋಗಿದ್ದಾರೆ, ಅಲ್ಲಿ ಅಪಾಯಿಂಟ್ ಆಗಿಬಿಟ್ಟಿದ್ದಾರೆ.
ಮತ್ತೆ ಇವಾಗ ಕಾಲ್ ಆಯ್ತಲ್ಲ, ನಾನು ಇನ್ನೂ ಒಂದ್ಸಲ ಎಕ್ಸಾಮ್ ಬರೆದು ಹುದ್ದೆಯನ್ನು ತಗೊಳ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರುತ್ತಲ್ಲ, ಅವ್ರೇನು ಮಾಡ್ತಿದ್ರು, ಮತ್ತೆ ಅವ್ರ ಸ್ವಂತ ಜಿಲ್ಲೆಗಳಲ್ಲಿ ಹೋಗಿ ಎಕ್ಸಾಮ್ಗಳನ್ನ ಬರೀತಾ ಇದ್ರು ಸ್ನೇಹಿತರೆ. ಇವಾಗ ಆಲ್ರೆಡಿ ಸಾಕಷ್ಟು ಬ್ಯಾಚ್ಗಳಲ್ಲಿ GPT ಶಿಕ್ಷಕರ ನೇಮಕಾತಿ ಆಗಿರೋದ್ರಿಂದ ಮತ್ತೆ ಅವಕಾಶಗಳು ತುಂಬ ಜಾ ಜಾಬಿಂದ ಹೊರಗಡೆ, ಅಂದರೆ ಇವಾಗ ಆಲ್ರೆಡಿ ಇಲಾಖೆಯಿಂದ ಹೊರಗಡೆ ಇರುವಂಥವ್ರಿಗೆ ತುಂಬ ಅನ್ಯಾಯ ಆಗ್ತಾ ಇತ್ತು. ಸರ್ಕಾರ ಇದೊಂದು ಒಳ್ಳೆ ನಿಯಮ ಮಾಡಿದೆ ಸ್ನೇಹಿತರೆ. ಏನು, ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸೇವಾನಿರತ ಶಿಕ್ಷಕರೊಬ್ಬರು, ಯಾರಾದರೂ ಒಬ್ಬರು ಅಪಾಯಿಂಟ್ ಆಗಿರೋರು, ಅವರು ಯಾವ ಒಂದು ವೃಂದದ ಹುದ್ದೆಯನ್ನು ಹೊಂದಿರ್ತಾರೆಯೋ ಅದೇ ವೃಂದದ ಹುದ್ದೆಗೆ ಈ ವಿಶೇಷ ನಿಯಮಗಳಡಿ ಅರ್ಜಿ ಸಲ್ಲಿಸತಕ್ಕದ್ದಲ್ಲ. ಅಂದರೆ ಅವರು ಅಪ್ಲಿಕೇಶನ್ ಹಾಕೋದಕ್ಕೆ ಬರೋದೇ ಇಲ್ಲ. ಎಷ್ಟೋ ಜಾಬ್ಗಳು ನಿಮಗೆ ಮಿಸ್ ಆಗ್ತಿದ್ದೋ ಸ್ನೇಹಿತರೆ. ಅಪಾಯಿಂಟ್ ಆದವರೇ ಅಪಾಯಿಂಟ್ ಆಗ್ತಾಯಿದ್ರು, ಆ ಹುದ್ದೆಗಳು ಖಾಲಿ ಉಳ್ಕೊಳ್ತಾ ಇದ್ದೋ. ನಿಮಗೆಲ್ಲ ಒಂದೊಂದು, ಏಕೆಂದರೆ ಕೊನೆಯ ಹಂತದಲ್ಲಿರೋರು ಪಾಯಿಂಟ್ ಸಮಥಿಂಗ್ ಪಾಯಿಂಟ್ ಇದರಲ್ಲಿರುವಂಥವ್ರು, ಇವಾಗ ಯಾವುದೋ ಒಂದು ಜಿಲ್ಲೆ ಅಂದ್ಕೊಳ್ಳಿ, ಇವಾಗ ಬಿಜಾಪುರ ಅಂದ್ಕೊಳ್ಳಿ, ಅಥವಾ ಯಾವ್ದಾದ್ರು ಒಂದು ಹಾಸನ ಅಂದ್ಕೊಳ್ಳಿ. ಆ ಸಂದರ್ಭದಲ್ಲಿ ಏನಾಗಿರ್ತಾರೆ, ಅವರವರೇ 5-5 ಜನ 10 ಜನ ಬಂದುಬಿಟ್ರೆ ಅಪಾಯಿಂಟ್ ಆಗಿರುವಂಥವ್ರೇ ನಮಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದೊಂದು ನಿಯಮವನ್ನು ಮಾಡಿದ್ದಾರೆ. ಇದೆಲ್ಲರಿಗೂ ಕೂಡ ಖುಷಿ ತರುವಂಥ ವಿಚಾರ. ನೆಕ್ಸ್ಟ್ ನಿಯಮಗಳ ಪ್ರಕಾರ ಅವ್ರು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಥವಾ ಮ್ಯೂಚುವಲ್ ಏನೋ ಮಾಡ್ಕೊಳ್ಳಿ, ಬಟ್ ಇರೋ ಜಾಬನ್ನು ಕಿತ್ಕೊಂಡ್ರೆ ಆಲ್ರೆಡಿ ಜಾಬ್ ಇದೆ, ಮತ್ತು ಇನ್ನೊಬ್ಬ ಅಭ್ಯರ್ಥಿ ಒಳಗಡೆ ಬರುವಂಥ ಅವಕಾಶವನ್ನು ಕಿತ್ಕೊಳ್ತಾ ಇದ್ರು. ಅದಾಗೋದು ಅನ್ನು ತಪ್ಪಿಸೋದಕ್ಕೋಸ್ಕರ ಒಳ್ಳೆ ನಿಯಮವನ್ನು ಮಾಡಿದೆ. ಇದು ಎಲ್ಲರಿಗೂ ಕೂಡ ಖುಷಿ ಕೊಡೋ ವಿಚಾರನೇ, ನೋಡ್ಕೊಳ್ಳಿ. ಯಾಕೆಂದರೆ ಸಾಕಷ್ಟು ಜನ ಅಪಾಯಿಂಟ್ ಆಗಿಬಿಟ್ಟಿದ್ದಾರೆ, ಸ್ವಂತ ಜಿಲ್ಲೆಗಳಿಗೆ ಹೋಗಬೇಕು ಅಂತ ಮತ್ತೆ ಎಕ್ಸಾಮ್ ಬರೆಯುವಂಥ ಸಾಧ್ಯತೆ ಇರ್ತಾ ಇತ್ತು. ಹಾಗಾಗಿ ಇನ್ನು ವೇತನ ಶ್ರೇಣಿ ಬಂದು 41,300 ಇದೆ PhD ಶಿಕ್ಷಕರಿಗೆ, ಬನ್ನಿ ಇರಲಿ ಅದು. ಇನ್ನು PUCಯಲ್ಲಿ ಎಲ್ಲರೂ ಕೂಡ ಅಷ್ಟೇ ಸ್ನೇಹಿತರೆ, ಅವರವರ ಎಜುಕೇಷನ್ ವಿದ್ಯಾರ್ಹತೆ ಏನಿದೆ ಅದರಲ್ಲಿ 50% ಅಂಕವನ್ನು ಪಡಿಲೇಬೇಕಾಗಿರ್ತದೆ. ಇನ್ನು ಅದನ್ನು ಮೀರಿ ಏನು TETಯನ್ನು ಪಾಸ್ ಆಗಿರಲೇಬೇಕಾಗತ್ತೆ 1 to 5th ಟೀಚರು. ಜೊತೆಗೆ 45 ಅಂಕಗಳನ್ನ ಪಡ್ಕೊಂಡಿದ್ರೆ ಸಾಕಾಗುತ್ತೆ. ಯಾರು ಅಂಗವಿಕಲ ಅಭ್ಯರ್ಥಿಗಳು, ಪ್ರವರ್ಗ SC ST ಮತ್ತು ಇತರೆ ಹಿಂದುಳಿದ ವರ್ಗಗಳ ಪ್ರವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದಲ್ಲಿ ಅವರು ಕನಿಷ್ಠ 45% ಅಂಕವನ್ನು ತೊಗೊಂಡಿದ್ರೆ ಏನು ಮಾಡ್ಬೋದಾಗಿದೆ, ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ. ಕೆಲವೊಂದು ಟೈಮಲ್ಲಿ ಅವಾಗ ಓದೋಕ್ಕೆ ಮನಸ್ಸಿರೋದಿಲ್ಲ, PUCಗಳಲ್ಲಿ ಇಂಥ ಟೈಮಲ್ಲಿ ಪರ್ಸೆಂಟೇಜ್ ಕಡಿಮೆ ಬಂದುಬಿಟ್ಟಿರ್ತದೆ ಏನೋ ಕಾರಣಾಂತರಗಳಿಂದಾಗಿ. ಅಂಥ ಅಭ್ಯರ್ಥಿಗಳು ಕೂಡ ಇದೊಂದು ರೀತಿ ಆಶಾವಾದ ಅಂತಲೇ ಹೇಳ್ಬೋದು, ಅವರು ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಜೊತೆಗೆ ಇಲ್ಲೊಂದು ಟಿಪ್ಪಣಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೇಮಕಾತಿ ಹೊಂದಲಿರುವ ಶಿಕ್ಷಕರನ್ನು ಶಾಲೆಯಲ್ಲಿನ ಮತ್ತು ಹತ್ತಿರದ ಶಾಲೆಯಲ್ಲಿನ ಕಾರ್ಯಭಾರವನ್ನು ಪರಿಗಣಿಸಿ ಕಾರ್ಯ ಹಂಚಿಕೆ ಮಾಡತಕ್ಕದ್ದು. ಅಂದರೆ ನೀವು ಅಪಾಯಿಂಟ್ ಆಗಿರೋ ಶಾಲೆಯನ್ನು ಬಿಟ್ಟು ಅವಶ್ಯಕತೆ ಏನಂದರೆ ಪಕ್ಕ ಶಾಲೆಗೂ ನಿಮ್ಮನ್ನು ಕಳಿಸ್ಬೋದು. ಯಾಕೆ ಈ ಟಾಪಿಕನ್ನು ಸೇರಿಸಿದ್ದಾರೆ ಅಂತಂದರೆ, ಇದುವರೆಗೂ ಅಪಾಯಿಂಟ್ ಆಗಿದ್ದಾರಲ್ಲ GPT ಟೀಚರ್ಸು, PhD ಟೀಚರ್ ಏನು ಈ ಥರ ಇಲ್ಲ, ಹೈಸ್ಕೂಲ್ ಟೀಚರ್ದು ಇದು ಬರೋದಿಲ್ಲ. GPT ಟೀಚರ್ಗಳು ಏನು ಮಾಡಿದ್ದಾರೆ ಅಂತಂತಂದರೆ, ನಾವು ನಮ್ಮ ಸಬ್ಜೆಕ್ಟ್ ಟೀಚರ್ ಅಪಾಯಿಂಟ್ ಆಗಿದ್ದೀವಿ, ನಾವು ಆ ಸಬ್ಜೆಕ್ಟನ್ನು ಬಿಟ್ಟು ನಾವು ಬೇರೆ ಸಬ್ಜೆಕ್ಟನ್ನು ಟೀಚ್ ಮಾಡೋದಿಲ್ಲ. ನಾನು ಕನ್ನಡಕ್ಕೆ ಅಪಾಯಿಂಟ್ ಆಗಿದ್ದೀನಿ ಕನ್ನಡ, ನಾನು ಮ್ಯಾಥ್ಸ್ಗೆ ಅಪಾಯಿಂಟ್ ಆಗಿದ್ದೀನಿ ಮ್ಯಾಥ್ಸು, ನಾನು ಈ ಶಾಲೆಗೆ ಅಪಾಯಿಂಟ್ ಆಗಿದ್ದೀನಿ, ನಾನು ಇಲ್ಲೇ ಕೆಲಸ ಮಾಡ್ತೀನಿ, ನಾನು ಎಲ್ಲೂ ಹೋಗೋದಿಲ್ಲ ಅಂತೇಳಿ ಸಾಕಷ್ಟು ಒಂಥರ ಟ್ರಬಲನ್ನೇ ಮಾಡಿದರು. ಹಾಗಾಗಿ ಈ ಒಂದು ಪಾಯಿಂಟ್ಗಳನ್ನ ಸೇರಿಸ್ಬಿಟ್ಟಿದ್ದಾರೆ ಸ್ನೇಹಿತರೆ. ಇವಾಗ ನಾವೇನು ಉಸಿರು ಬಿಡೋಂಗಿಲ್ಲ, ಇಲ್ಲ ನೋಡಪ್ಪ ಪಕ್ಕ ಸ್ಕೂಲಲ್ಲಿ ಖಾಲಿ ಇದೆ ಹೋಗಬೇಕು, ನೋಡಪ್ಪ ಇಲ್ಲ ಈ ಸ್ಕೂಲಲ್ಲಿ ಇಂಥ ಟೀಚರ್ ಇಲ್ಲ, ನೀನು ಮ್ಯಾಥ್ಸ್ ಜೊತೆಗೆ ಸೋಷಿಯಲು ಮಾಡಬೇಕು, ನೀನು ಸೋಷಿಯಲ್ ಜೊತೆಗೆ ತಿಳ್ಕೊಂಡಾದ್ರೂ ಸರಿ ಇಂಗ್ಲೀಷ್ ಮಾಡಬೇಕು. ಈ ಥರ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾವೆಲ್ಲ ಸಬ್ಜೆಕ್ಟನ್ನು ಟೀಚ್ ಮಾಡಬೇಕಾಗತ್ತೆ. ಇದಿರಲಿ, ಅಪಾಯಿಂಟ್ ಆಗೋಣ ಫಸ್ಟು, ಆಮೇಲೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಕ್ಕಳಿಗೋಸ್ಕರನೇ ಇರುವಂತಕ್ಕಂಥದ್ದು ಮಾಡೋಣ. ಇವತ್ತು ಹೇಗೆ ಒಂದು ಜಾಬ್ ಪಡೆಯೋದಕ್ಕೆ ನಿರೀಕ್ಷೆ ಇದೆಯೋ, ಮಕ್ಕಳಿಗೆ ಕಲಿಸೋದಕ್ಕೆ ಅಂತಲೇ ಹೋಗ್ತೀವಿ, ಎಲ್ಲರಿಗೂ ಜ್ಞಾನ ಅಲ್ಪ ಸ್ವಲ್ಪ ಇದ್ದೇ ಇರ್ತದೆ. ಹಾಗಾಗಿ ಸ್ವಲ್ಪ ಮ್ಯಾಥ್ಸ್ಗಳನ್ನ ಮಾಡೋದಕ್ಕೆ ಕಷ್ಟ ಆಗ್ಬೋದು. ಇನ್ನು ಮಿಕ್ಕಿದೆಲ್ಲ ಸಬ್ಜೆಕ್ಟ್ಗಳನ್ನೂ ಕೂಡ ಆ ಟೀಚರ್ನ ಬಿಟ್ಟು ಹ್ಯಾಂಡ್ಲನ್ನು ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ ನಾನು ಆದರೂ ಕೂಡ ಭಾವಿಸ್ತಾ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು ಕೂಡ ಇವರು ಕೂಡ ಅವರು ಸಂಬಂಧಪಟ್ಟಂಥ ವಿದ್ಯಾರ್ಥಿ 50% ಅಂಕಗಳನ್ನು ಪಡಿಬೇಕಾಗಿರುತ್ತೆ. ಸೇಮ್ ಆ ನಿಯಮಗಳೇನಿದೆ ಅವರ DED BPED ಆ ಥರ ಎಜುಕೇಷನ್ಗಳನ್ನ ಮಾಡ್ಕೊಂಡಿರಬೇಕಾಗತ್ತೆ. ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ವಿದ್ಯಾರ್ಥಿ ಕನಿಷ್ಠ 50 ಅಂಕಗಳನ್ನ ಪಡ್ಕೊಂಡಿರಲೇಬೇಕಾಗುತ್ತೆ. ಪದವಿಯಲ್ಲಿ ಕನಿಷ್ಠ ಸರಾಸರಿ 50% ಅಂಕಗಳು ಮತ್ತು ಬ್ಯಾಚುಲರ್ ಆಫ್ ಎಜುಕೇಷನ್ ಏನು DED ಅಥವಾ BED ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾವು 50% ಅಂಕಗಳನ್ನ ಪಡ್ಕೊಂಡಿರಲೇಬೇಕಾಗುತ್ತೆ. ಜೊತೆಗೆ TETಯನ್ನು ಕೂಡ ಪಾಸ್ ಆಗಿರಬೇಕಾಗತ್ತೆ. ನೆಕ್ಸ್ಟು ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಭಾಷೆ ಅಂತ ಒಂದು ಪದವನ್ನು ಸೇರಿಸಿದ್ದಾರೆ ಸ್ನೇಹಿತರೆ. ನಾವು ತುಂಬ ಇಲ್ಲಿ ನಾವು ಓವರ್ ಕಾನ್ಫಿಡೆನ್ಸನ್ನು ಇಟ್ಕೊಳ್ಳೋದು ಬೇಡ. ಯಾಕೆ ಅಂತಂದರೆ ನಮಗೆ ಕನ್ನಡ ಟೀಚರ್ನೇ ಕಾಲ್ ಮಾಡ್ತಾರೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ. ಏಕೆಂದರೆ ಕಳೆದ ಅಧಿಸೂಚನೆಯಲ್ಲಿ ಕನ್ನಡ ವಿಷಯ ಶಿಕ್ಷಕರನ್ನು ತೋರಿಸೇ ಇರಲಿಲ್ಲ, ಇಲ್ಲಿ ಭಾಷಾ ಶಿಕ್ಷಕರು ಅಂತ ಅಷ್ಟೇ ತೋರಿಸಿದ್ದಾರೆ. ಹಾಗಾಗಿ ಇದು ಇಂಗ್ಲೀಷ್ ಭಾಷಾ ಶಿಕ್ಷಕರು ಆಗ್ಬೋದು, ಉರ್ದು ಭಾಷಾ ಶಿಕ್ಷಕರು ಆಗ್ಬೋದು, ಕಾಲ್ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿ ವಿಚಾರನೇ. ಆದರೂ ಕೂಡ ನೀವು ಒಬ್ಬ ಸೋಷಿಯಲ್ ಟೀಚರ್ ಆಗಿ ಕೂಡ ಅಪಾಯಿಂಟ್ ಆಗ್ಬೋದು. ಅಲ್ಲಿ ಸೋಷಿಯಲ್ ಅಪಾಯಿಂಟ್ ಆದರೆ ಕನ್ನಡವನ್ನು ಕೂಡ ಬೋಧನೆ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಸ್ಪಷ್ಟವಾಗಿ, ನೋಡ್ಕೊಳ್ಳಿ. ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಭಾಷೆ ಕನ್ನಡ, ಇಂಗ್ಲೀಷ್, ಉರ್ದು 3 ನೋಡ್ಕೊಳ್ಳಿ.
ಅಭ್ಯರ್ಥಿಯು ಪದವಿಯಲ್ಲಿ ಆಯಾ ಭಾಷೆಯ ಜೊತೆಗೆ, ಅದು ಏನು ಸಂಬಂಧಪಟ್ಟಿದ್ದು, ಕನ್ನಡ ಭಾಷೆ ಅಂದರೆ ಕನ್ನಡ ಭಾಷೆ, ಆಂಗ್ಲ ಭಾಷೆ ಅಂದರೆ ಆಂಗ್ಲ ಭಾಷೆ, ಉರ್ದು ಭಾಷೆ ಅಂದರೆ ಉರ್ದು ಭಾಷೆ, ಅವುಗಳನ್ನ ಹೊರತುಪಡಿಸಿ ಕನ್ನಡ, ಆಂಗ್ಲ ಅದರಲ್ಲಿ ಯಾವುದಾದ್ರೂ ಒಂದು ಭಾಷೆ ಜೊತೆಗೆ ಇತಿಹಾಸ ಓದಿರಬೇಕು. ಇಂಗ್ಲೀಷ್ ಟೀಚರ್ ಅಪಾಯಿಂಟ್ ಆಗ್ಬಿಟ್ಟು ನಾನು ಇಂಗ್ಲೀಷ್ನೇ ಪಾಠ ಮಾಡ್ತೀನಿ ಅಂತ ಕೂಡ ಹೇಳೋಗಿಲ್ಲ. ಸಮಯ ಸಂದರ್ಭ ಇತಿಹಾಸವನ್ನು ಬೋಧನೆ ಮಾಡಬೇಕಾಗತ್ತೆ. ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದರೊಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ 3 ವರ್ಷಗಳಲ್ಲಿ ಅಭ್ಯಸಿಸಿರಬೇಕು. ಓಕೆನಾ? ಅರ್ಥ ಮಾಡ್ಕೊಳ್ಳಿ. ಕನ್ನಡ ಟೀಚರ್ ಅಂತ ರಿಕ್ರೂಟ್ಮೆಂಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಅಪ್ಲಿಕೇಶನ್ ಇದಕ್ಕೂ ಹಾಕ್ಕೊಳ್ಳಿ, ಸೋಷಿಯಲ್ ಟೀಚರ್ಗೂ ಹಾಕ್ಕೊಳ್ಳಿ, ಎರಡಕ್ಕೂ ಕೂಡ ಎಲಿಜಿಬಲ್ ಇರ್ತೀರಿ. ಇಲ್ಲಿ ಓನ್ಲಿ ಡಿಗ್ರಿ ಮಾತ್ರ ಪರಿಗಣಿಸಿರ್ತಾರೆ. ಐಚ್ಛಿಕ ಅಂತ ಹೈಸ್ಕೂಲ್ ಥರ ಏನಿರೋದಿಲ್ಲ. ಹಾಗಾಗಿ ಇನ್ನು ಗಣಿತ ವಿಜ್ಞಾನ ಶಿಕ್ಷಕರು, ಅವರು ಕೂಡ ಗಣಿತ ವಿಜ್ಞಾನ ಹುದ್ದೆಗಳಿಗೆ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು 3 ವರ್ಷಗಳಲ್ಲಿ ಅವರೇನು ಮಾಡಿರಬೇಕು, ಓದಿರಬೇಕು. ಜೊತೆಗೆ ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗೃಹ ವಿಜ್ಞಾನ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಒಂದು ವಿಷಯವನ್ನು ಐಚ್ಛಿಕ ವಿಷಯವಾಗಿ ಓದಿರಲೇಬೇಕಾಗತ್ತೆ. ಓಕೆನಾ? ಗಣಿತ, ಭೌತಶಾಸ್ತ್ರ ಎರಡರ ಜೊತೆಗೆ ಇಷ್ಟರಲ್ಲಿ ಯಾವುದಾದ್ರು ಒಂದನ್ನು ಓದಿದ್ರು ಕೂಡ ಅವರು ಸೈನ್ಸ್ ಮ್ಯಾಥ್ಸ್ ಟೀಚರ್ಗೆ ಎಲಿಜಿಬಲ್ ಇರ್ತೀರಿ. ಇನ್ನೊಂದು ಸ್ನೇಹಿತರೆ, ಹೈಸ್ಕೂಲ್ ಟೀಚರ್ನ ಕಾಲ್ ಮಾಡೋದಿಲ್ಲ, ಮ್ಯಾಥ್ಸ್ ಟೀಚರ್ನ, ಸೈನ್ಸ್ ಟೀಚರ್ನ ಕಾಲ್ ಮಾಡ್ತಾರೆ, ಮ್ಯಾಥ್ಸ್ ಟೀಚರ್ನ ಕಾಲ್ ಮಾಡೋದಿಲ್ಲ. ಈ ಪಾಯಿಂಟನ್ನು ಕೂಡ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನನ್ನ ಪ್ರಕಾರ ಆಲ್ರೆಡಿ ಹೇಳಿದ್ದೆ ನಾನು. ಆಲ್ರೆಡಿ ಒಂದು ಬ್ಯಾಚಲ್ಲಿ 2007ನೇ ಬ್ಯಾಚಲ್ಲಿ ಹೆಚ್ಚು ಕಡಿಮೆ 8,000 TGT ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಂಡಿತ್ತು. ಹಾಗಾಗಿ ಇರೋವಂಥ ಟೀಚರ್ ಇವಾಗ ಎಕ್ಸೆಸ್ ಇದ್ದಾರೆ. ಅವರೆಲ್ಲರೂ ಕೂಡ ಹೈಸ್ಕೂಲಲ್ಲಿ ಈಗ ಎಲ್ಲರೂ ಕೂಡ ಪ್ಲೇಸನ್ನು ಹುಡಿಕೊಂಡು ನೀವೇನು ಮಾಡಬೇಕು, ಉನ್ನತೀಕರಿಸಿದ ಶಾಲೆಗಳು ಅಂದರೆ 1 to 8 ಶಾಲೆಗಳನ್ನು ಬಿಟ್ಟು ನೀವು ಹೈಸ್ಕೂಲ್ಗೆ ಹೋಗಬೇಕು ಅಂತೇಳಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಅವ್ರಿಗೆ ಅಪ್ಲೈ ಮಾಡಿದೆ. ಹಾಗಾಗಿ ಅವರು 8,000 ಜನ ಶಿಕ್ಷಕರು ಎಕ್ಸಸ್ ಇರೋದ್ರಿಂದ ಅವ್ರಿಗೂ ಪ್ಲೇಸ್ಗಾಗಿ ಹುಡುಕಾಟ ಮಾಡ್ತಿದ್ದಾರೆ. ಜೊತೆಗೆ ಎಲ್ಲೂ ಕೂಡ ಹೈಸ್ಕೂಲ್ಗಳಲ್ಲಿ PCM ಶಿಕ್ಷಕ ಹುದ್ದೆಗಳಿಲ್ಲ, ಗಣಿತ, ಫಿಸಿಕ್ಸು ಮತ್ತು ಮ್ಯಾಥ್ಸ್ ಹುದ್ದೆಗಳಿಲ್ಲ. ಹಾಗಾಗಿ ಹೈಸ್ಕೂಲಲ್ಲಿ ಕಾಲ್ ಮಾಡೋದಿಲ್ಲ. ನೀವು ಏನು ಆಕಾಂಕ್ಷಿಗಳಿದ್ದೀರಿ TET ಪಾಸ್ ಮಾಡಿಕೊಂಡು ಅವರೆಲ್ಲರೂ ಕೂಡ ನೀವು GPTಗೆ ಕಾನ್ಸಂಟ್ರೇಷನ್ ಮಾಡಿ. ಇದೊಂದು ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ಯಾರಿಗೆ? ಗಣಿತ ಶಿಕ್ಷಕರಿಗೆ. ಓಕೆನಾ? ಅದನ್ನ ಗಣಿತ ವಿಜ್ಞಾನ ಶಿಕ್ಷಕರು ಅಂತಲೇ ಕರೀತಾರೆ. ನೆಕ್ಸ್ಟು ಇದಿಷ್ಟು ಕೂಡ ವಾಸ್ತುಶಿಲ್ಪ ಏನಾದರೂ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡಿದ್ರೆ ಅವರು ಪ್ರಥಮ 3 ಅಥವಾ 4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಗಣಿತವನ್ನು ಆಧರಿಸಿದ ವಿಷಯಗಳನ್ನು ಅಧ್ಯಯನ ಮಾಡಿರಲೇಬೇಕು ಅಂತ ಹೇಳ್ತಾರೆ. ಮ್ಯಾಥ್ಸ್ ರಿಲೇಟೆಡ್ ಅವ್ರ ಸಬ್ಜೆಕ್ಟಲ್ಲಿ ಇಂಜಿನಿಯರಿಂಗಲ್ಲಿ ಓದಿರಬೇಕಾಗತ್ತೆ. ಜೊತೆಗೆ ಅವರು TETಯನ್ನು ಕೂಡ ಪಾಸ್ ಮಾಡ್ಕೊಂಡಿರಬೇಕಾಗತ್ತೆ. ಇನ್ನು ಜೀವಶಾಸ್ತ್ರ ಶಿಕ್ಷಕರು, ಏನು ಸೈನ್ಸ್ ಟೀಚರ್ ಅಂತ ಹೇಳಿ ಕರಿತೀವಿ, ಬಯಾಲಜಿ ಟೀಚರ್ ಅಂತೇಳಿ, ಅವರು ನೋಡ್ಕೊಳ್ಳಿ, ಜೀವಶಾಸ್ತ್ರ ಹುದ್ದೆಗೆ, ಈ ಹುದ್ದೆಯನ್ನು ವಿಜ್ಞಾನ ಮತ್ತು ಗಣಿತ ವಿಷಯದ 1ಕ್ಕಿಂತ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು, ಅಂದರೆ ಹೆಚ್ಚು ಸಂಖ್ಯೆಯ ವಿದ್ಯಾರ್ಥಿಗಳಿರುವಂಥ ಶಾಲೆಗಳಿಗೆ ಮಾತ್ರ ಈ ಜೀವಶಾಸ್ತ್ರ ಶಿಕ್ಷಕರನ್ನ ಕೊಡ್ತಾರೆ ಸ್ನೇಹಿತರೆ. ಹಾಗಾಗಿ ಹೆಚ್ಚು ಮಕ್ಕಳಿದ್ರೆ ಅಲ್ಲಿ ಫಸ್ಟು ಹುದ್ದೆ ಯಾವುದು ಇರ್ತದೆ, ಗಣಿತ ವಿಜ್ಞಾನ ಶಿಕ್ಷಕರಿಗೆ ಕೊಟ್ಬಿಡ್ತಾರೆ. ಅದಾಗೂ ಕೂಡ ಇನ್ನೊಬ್ಬರ ಶಿಕ್ಷಕರ ಅವಶ್ಯಕತೆ ಇದ್ದರೆ ಅದೊಂದು ರೇಷಿಯೋ ಇದೆ. ಇದನ್ನೇನಾದರೂ ಮುಂದೆ ಅಪಾಯಿಂಟ್ ಆಗುವಂಥ ಟೈಮಲ್ಲಿ ಎಕ್ಸಾಮ್ ಎಲ್ಲ ಆದಮೇಲೆ ಅದನ್ನು ಹೇಗೆ ರೇಷಿಯೋ ಮೇಲೆ ಟೀಚರ್ನ ಹಂಚ್ತಾರೆ ಅಂತಕ್ಕಂಥದ್ದನ್ನು ಬೇಕಾದ್ರೆ ನೋಡೋಣ. ಹಾಗಾಗಿ ಇನ್ನು ಅವರು ಕೂಡ ರಸಾಯನಶಾಸ್ತ್ರವನ್ನು 3 ವರ್ಷಗಳಲ್ಲಿ ವ್ಯಾಸಂಗ ಮಾಡಿದ್ದು ನೋಡಿ. ರಸಾಯನಶಾಸ್ತ್ರವನ್ನು 3 ವರ್ಷಗಳಲ್ಲಿ ವ್ಯಾಸಂಗ ಮಾಡಿರಬೇಕಾಗುತ್ತೆ. ಜೊತೆಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಅವರಿಗೆ ಸಂಬಂಧಪಟ್ಟಂಥದ್ದು ಎಲ್ಲ ಒಂದಿಷ್ಟಿದ್ದಾವೆ. ಮೀನುಗಾರಿಕೆ ವಿಜ್ಞಾನ, ಜೀವ ರಸಾಯನಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ, ಗಣಿತ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಓದಿರಲೇಬೇಕಾಗತ್ತೆ. ಓಕೆನಾ? ರಸಾಯನಶಾಸ್ತ್ರದ ಜೊತೆಗೆ ಇನ್ನು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಮಾಜ ವಿಜ್ಞಾನ ಪಾಠಗಳು, ಇವರು ಕೂಡ ಸೇಮ್ ಏನು ನಮ್ಮ ಸಬ್ಜೆಕ್ಟ್ಗಳಿರ್ತದೆ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರಗಳಲ್ಲಿಯೇ 2 ವಿಷಯಗಳು. ಜೊತೆಗೆ ಅವರೇನಾದ್ರು ರಾಜಕೀಯ ಶಾಸ್ತ್ರ ಕಾಮನ್ನಾಗಿ ಎಲ್ಲರೂ ಓದಿರ್ತೀರಿ ಅಂತ ತೊಂದರೆ ಇಲ್ಲ. ಆರ್ಟ್ಸ್ ಅಂತ ತೊಗೊಂಡ್ಮೇಲೆ ಇವು ಯಾವ್ದಾದ್ರು 2 ವಿಚಾರಗಳು ಇದ್ದೇ ಇರ್ತವೆ ನಮ್ಮಲ್ಲಿ. ನೋಡಿ, ಇಲ್ಲಿ ಆರೆಂಜ್ ಕಲರಲ್ಲಿ ಕೊಟ್ಬಿಟ್ಟಿದ್ದೀನಿ ಸ್ನೇಹಿತರೆ, ಪಿಂಕ್ ಕಲರ್ಲಿ, ಆರೆಂಜ್ ಅಲ್ಲ ಪಿಂಕು. ಟಿಪ್ಪಣಿ ಇಲ್ಲಿ ಏನು ನಾನು GPT ಟೀಚರ್ಗೆ ಹೇಳಿದೆ, ಹುದ್ದೆ ಶಿಕ್ಷಕರನ್ನು ಶಾಲೆಯಲ್ಲಿನ ಮತ್ತು ಹತ್ತಿರದ ಶಾಲೆಯಲ್ಲಿನ ಕಾರ್ಯಭಾರವನ್ನು ಪರಿಗಣಿಸಿ ಅವರು ನೇಮಕಾತಿಯಾಗಿರುವ ವಿಷಯಗಳಲ್ಲದೆ ಇತರ ವಿಷಯಗಳನ್ನು ಸಹ ಬೋಧಿಸಲು ಕಾರ್ಯ ಹಂಚಿಕೆ ಮಾಡಬಹುದಾಗಿದೆ. ಇತರ ವಿಷಯಗಳನ್ನು ಕೂಡ ಬೋಧಿಸಲು ನೀವು ನಾನು ಇದೇ ಟೀಚರ್ ಆಗಿದ್ದೀನಿ, ನಾನು ಇದೇ ಪಾಠ ಮಾಡಿದ್ದೀನಿ ಅಂತ ಹೈಸ್ಕೂಲ್ ಟೀಚರ್ ಥರ ಹೇಳಕ್ಕೆ ಬರೋದಿಲ್ಲ. ಸಮಯ ಮತ್ತು ಸಂದರ್ಭಾನುಸಾರ ಅಲ್ಲಿನ ಶಾಲಾ ಪರಿಸ್ಥಿತಿಗೆ ಅನುಗುಣವಾಗಿ ಎಲ್ಲ ಸಬ್ಜೆಕ್ಟ್ ಮಾಡೋದಕ್ಕೆ ಕೂಡ ರೆಡಿ ಇರಬೇಕಾಗತ್ತೆ, ಇರ್ತೀವಿ ಕೂಡ, ಹೌದಲ್ವಾ? ನೆಕ್ಸ್ಟ್ ಇದಾದ ನಂತರ ಕನಿಷ್ಠ ಒಂದು ವಿಷಯದಲ್ಲಿ ಅಭ್ಯಾಸ, ಬೋಧನೆ ಮತ್ತು ಬೋಧನಾ ವಿಷಯವನ್ನು ಶಿಕ್ಷಣ ಅಂದರೆ BEd ಅಲ್ಲಿ ನಾವು ತಗೊಂಡು ಇಷ್ಟು ವಿಚಾರಗಳಲ್ಲಿ ಯಾವ್ದಾದ್ರು ಕನ್ನಡ ಸಮಾಜಕ್ಕೆ ಸಂಬಂಧಪಟ್ಟಾಗ ಓದಿಲೇಬೇಕಾಗುತ್ತೆ. ಇಷ್ಟರಲ್ಲಿ ಜಿಯೋಗ್ರಫಿ ಆ ಥರ ಸಂಬಂಧಪಟ್ಟಿದ್ದು BEd ಅಲ್ಲಿ. ನೆಕ್ಸ್ಟು ಗಣಕ ವಿಜ್ಞಾನ ಶಿಕ್ಷಕರಿಗೆ ಬರೋಣ. ಕಂಪ್ಯೂಟರ್ ಟೀಚರ್ಗೆ
ಕಾನೂನಿನ ಮೂಲಕ ಯಾವುದಾರೋ ಅಂದರೆ ಯೂನಿವರ್ಸಿಟಿನಲ್ಲಿ 50% ಅಂಕವನ್ನು ಪಡ್ಕೊಂಡಿರಲೇಬೇಕಾಗುತ್ತೆ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸು, ಇನ್ಫಾರ್ಮೇಷನ್ ಸೈನ್ಸು, ಈ ಥರ ಸಂಬಂಧಪಟ್ಟಿದ್ದು ಓದಬೇಕಾಗತ್ತೆ. ಇಲ್ಲಿ ತುಂಬ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಯಾರಿಗೆ ಕಂಪ್ಯೂಟರ್ ಶಿಕ್ಷಕರಿಗೆ ನೋಡ್ಕೊಳ್ಳಿ. ರಾಷ್ಟ್ರೀಯ ಶಿಕ್ಷಣ ಪರಿಷತ್ತು NCTE ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಶಿಕ್ಷಣದಲ್ಲಿ ಪದವಿ BEd ಅನ್ನು ಪಡಿಬೇಕು ಅವರು. ಇವಾಗ 5 ವರ್ಷಗಳ ಒಳಗಾಗಿ ನೋಡ್ಕೊಳ್ಳಿ, 5 ವರ್ಷಗಳ ಒಳಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸತಕ್ಕದ್ದು. 5 ವರ್ಷದೊಳಗಡೆ BEd ಅನ್ನು ಮಾಡ್ಕೊಳ್ಬೇಕು, ಪ್ಲಸ್ TETಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ ಪಾಯಿಂಟನ್ನು ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಇಷ್ಟು ವಿಚಾರ ಕಂಪ್ಯೂಟರ್ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ. ಪ್ರೌಢಶಾಲಾ ಶಿಕ್ಷಕರದು 54,175 ರೂಪಾಯಿಂದ 99,400ವರೆಗೂ ಅವರ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟು ಇಲ್ಲಿ ಅವರು ಪದವಿಯಲ್ಲಿ 50 ಅಂಕವನ್ನು ಪಡ್ಕೊಂಡಿರಲೇಬೇಕು. SC ST ಮತ್ತು ಪ್ರವರ್ಗ OBC ಅಭ್ಯರ್ಥಿಗಳಿಗೆ 45% ಅಂಕ ಪಡ್ಕೊಂಡಿದ್ರೆ ಅವ್ರ ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ಇದಕ್ಕೆ TET ಅವಶ್ಯಕತೆ ಏನು ಇರೋದಿಲ್ಲ. ನೇರವಾಗಿ ಎಲ್ಲರೂ ಕೂಡ BEd ಮಾಡಿರ್ತಕ್ಕಂಥವ್ರು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಕಲಾ ಶಿಕ್ಷಕರು, ಕಲಾ ಅಂತಂದರೆ ಕನ್ನಡ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿರ್ತ ಸೋಷಿಯಲ್ ಸೈನ್ಸ್ ಟೀಚರ್ ಅಂತ ಅರ್ಥ ಮಾಡ್ಕೊಳ್ಳಿ. ವಿಷಯದಲ್ಲಿ 2 ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕಾಗುತ್ತೆ. ಇತಿಹಾಸ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ, ಭೂಗೋಳಶಾಸ್ತ್ರ, ಇವುಗಳಲ್ಲಿ 2 ವಿಷಯ ಪ್ಲಸ್ BEd ಆಗಿರಲೇಬೇಕಾಗುತ್ತೆ. ಇನ್ನು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಕೂಡ 50% ಅಂಕ. ಅವರಲ್ಲಿ ಏನಿದೆ ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ವಿಜ್ಞಾನ, ತಳಿಶಾಸ್ತ್ರ, ಆಹಾರ ವಿಜ್ಞಾನ, ಕೈಗಾರಿಕಾ ಮೀನುಗಾರಿಕೆ ವಿಜ್ಞಾನ, ಜೀವ ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿರತಕ್ಕದ್ದು. ಆ ರೀತಿ ಓದಿರಲೇಬೇಕಾಗತ್ತೆ ಅವರು. ನೆಕ್ಸ್ಟು BEd ಆಗಿರಲೇಬೇಕಾಗತ್ತೆ. SSLCನಲ್ಲಿ ಯಾವುದು ನಾವು ಇಂಗ್ಲೀಷ್ ಮೀಡಿಯಮ್ಗೆ ಹುದ್ದೆಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಇವಾಗ ಗೌರ್ಮೆಂಟ್ ಶಾಲೆಗಳಲ್ಲೂ ಕೂಡ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ. ಆಂಗ್ಲ ಮಾಧ್ಯಮದಲ್ಲಿ ನಾವು ಬೋಧನೆ ಮಾಡಬೇಕು ಅಂದರೆ SSLC ಮಟ್ಟದಲ್ಲಿ ನೀವೇನಾಗಿರಬೇಕಾಗತ್ತೆ, ಆಯಾ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಾಸ ಮಾಡಿರಲೇಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಮಾಡಿರ್ತೀವಿ. ಕನ್ನಡ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜು, ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್, ಅದೇನು ತೊಂದರೆ ಇಲ್ಲ ಬನ್ನಿ. ಇನ್ನು ಭಾಷಾ ಸಹ ಶಿಕ್ಷಕರು ಆಂಗ್ಲ ಮತ್ತು ಕನ್ನಡ ಮಾಧ್ಯಮ, ಇಲ್ಲಿ ಏನು ಕನ್ನಡ ಟೀಚರ್ ರಿಕ್ರೂಟ್ಮೆಂಟ್ ಇದೆ, ಇವ್ರುಗಳು ಆಯಾ ಭಾಷಾ ಮಾಧ್ಯಮವನ್ನು ಕನ್ನಡವನ್ನು ಐಚ್ಛಿಕ ವಿಷಯವಾಗಿ ಡಿಗ್ರಿನಲ್ಲಿ ಓದಿರಲೇಬೇಕಾಗತ್ತೆ. ಜೊತೆಗೆ BEd. ಇನ್ ಕೇಸ್ ಏನಾದರೂ ಕನ್ನಡವನ್ನು ಓದಿಲ್ಲ ಅಥವಾ ಇಂಗ್ಲೀಷನ್ನು ಐಚ್ಛಿಕವಾಗಿ ಓದಿಲ್ಲ ಅಂದರೆ ಸದರಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಮತ್ತು ಅದೇ ವಿಷಯದ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿದ್ದು ಅಥವಾ ಬೋಧನಾ ವಿಧಾನವನ್ನು ಅಭ್ಯಸಿರ್ತಕ್ಕದ್ದು. ಅಂದರೆ ಮಾಸ್ಟರ್ ಡಿಗ್ರಿಯನ್ನು ಮಾಡ್ಕೊಂಡಿದ್ರೆ, MA ಮಾಡ್ಕೊಂಡಿದ್ರೆ ಏನು ತೊಂದರೆ ಇಲ್ಲ. ನೀವು ಕೂಡ ಲ್ಯಾಂಗ್ವೇಜ್ ಟೀಚರ್ಗೆ ಅಪ್ಲಿಕೇಶನ್ ಹಾಕ್ಬೋದು. ನೋಡ್ಕೊಳ್ಳಿ, ಇಲ್ಲಿ ಕನ್ನಡ ಟೀಚರ್ ಮತ್ತು ಸೋಷಿಯಲ್ ಟೀಚರ್ ಏನಾದರೂ MAಗಳನ್ನ ಮಾಡ್ಕೊಂಡಿದ್ರೆ ಅದ್ರ ಬದಲಾಗಿ ಎರಡಕ್ಕೂ ಕೂಡ ಅಪ್ಲಿಕೇಶನ್ನ ಹಾಕ್ಕೊಳ್ಬೋದಾಗಿದೆ. ನೆಕ್ಸ್ಟು ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 2 ಇವ್ರಿಗೆ ಸಂಬಂಧಪಟ್ಟ ಹಾಗೆ ಸ್ಯಾಲ್ರಿ ಆಗಿರುತ್ತೆ. ಇವರು ಕೂಡ 50 ಅಂಕಗಳೊಂದಿಗೆ ಅವರ ಡಿಗ್ರಿಯನ್ನು ಮಾಡ್ಕೊಂಡಿರಬೇಕಾಗುತ್ತೆ PPEd. ಇನ್ನು OBC ಇತರ ಅಭ್ಯರ್ಥಿಗಳ 45% ಅಂಕಗಳಿದ್ದಾವೆ. ಸೇಮ್ ಎಲ್ಲದಕ್ಕೂ ಹಾಗೆ ಇದೆ. ಇಷ್ಟೆಲ್ಲ ವಿಚಾರಗಳು. ನೆಕ್ಸ್ಟ್ ಇದಾದ ನಂತರ ಸ್ನೇಹಿತರೆ ಮೇಯ್ನ್ ಇವಾಗ ಬರೋಣ ಸಿಲೆಬಸ್ಸು. ಇಷ್ಟೆಲ್ಲ ಆಯಿತು, ನಿಯಮಗಳನ್ನ ತಿಳ್ಕೊಂಡ್ವಿ. ಸಿಲೆಬಸ್ ಏನಿದೆ ಎಲ್ಲರಿಗೂ ಕೂಡ ಜನರಲ್ ಪೇಪರ್ ಕಾಮನ್ ಆಗಿದೆ ಸ್ನೇಹಿತರೆ. ಸಾಕಷ್ಟು ಸಲ ಒತ್ತಿ ಹೇಳ್ತಾ ಇದ್ದೀನಿ. ಇಂದಿನ ವಿಡಿಯೋದಲ್ಲಿ ಕೂಡ ನಾನು ಹೇಳಿದ್ದೆ, ಪೇಪರ್ 1 ಏನಿದೆ ಅದು ಎಲ್ರಿಗೂ ಕೂಡ ಕಾಮನ್ ಇರುತ್ತೆ. 100 ಅಂಕಗಳಿಗೆ ಬರೀಬೇಕಾಗತ್ತೆ. OMR ಅಲ್ಲಿ ಬರೀಬೇಕಾಗುತ್ತೆ. ವಿವರಣಾತ್ಮಕ ಪ್ರಶ್ನೆಗಳು ಇಲ್ಲ, ಓನ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಮಾತ್ರ ಇರುತ್ತೆ. ಹಾಗಾಗಿ ಏನಿರುತ್ತೆ ಎಲ್ಲರಿಗೂ ಕೂಡ ಕಾಮನ್ ಇದೆ ಸ್ನೇಹಿತರೆ. PST, HSTR, GPSTR, ಕಂಪ್ಯೂಟರ್ ಟೀಚರು, PE ಟೀಚರು ಎಲ್ಲರೂ ಕೂಡ ಇಷ್ಟು ವಿಚಾರಗಳನ್ನು ಕಾಮನ್ನಾಗಿ ಬರೀಲೇಬೇಕಾಗತ್ತೆ. ಇದು ಸ್ವಲ್ಪ ಕಂಪ್ಯೂಟರ್ ಟೀಚರ್ಗೆ ಸ್ವಲ್ಪ ಕಷ್ಟ ಆಗ್ಬೋದಾಗಿದೆ. ಯಾಕೆ ಅಂತಂದರೆ ಅವರು ಈ ಸಬ್ಜೆಕ್ಟ್ ಓದಿರೋದೇ ಇಲ್ಲ. ಹಾಗಾಗಿ ಇನ್ನು ಸಾಮಾನ್ಯ ಜ್ಞಾನ ಎಲ್ರಿಗೂ ಕೂಡ ಕಾಮನ್ ಇರ್ತದೆ. ಬಾಲ ವಿಕಸನ ಮತ್ತು ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ, ಇದಾದಮೇಲೆ ಭಾಷೆಗಳು ಕನ್ನಡ ಮತ್ತು ಇಂಗ್ಲೀಷ್, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಇದ್ದೇ ಇರ್ತದೆ. ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ ಮತ್ತು ಗಣಕಯಂತ್ರ ಸಾಕ್ಷರತೆ PST ಅವರಿಗೆ. ಪೇಪರ್ 2 ಬಂದು ಪ್ರೈಮರಿ ಸ್ಕೂಲ್ ಟೀಚರ್ ಏನು 1 to 5th ಟೀಚರ್ಗಿದ್ದಾರೆ ಅವ್ರಿಗೆ ಎಲ್ರಿಗೂ ಕೂಡ ಕಾಮನ್ ಇರ್ತದೆ ಸ್ನೇಹಿತರೆ. ನೀನು ಸೈನ್ಸ್ ಟೀಚರ್ ಆಗಿ ನೇಮಕಾತಿ ಆಗು, ಆರ್ಟ್ಸ್ ಟೀಚರ್ ಆಗಿ ಇಂಗ್ಲೀಷ್ ಟೀಚರ್ ಆಗಿ ನೇಮಕಾತಿ ಆಗು, ಎಲ್ಲಿ 1 to 5th ಅಲ್ಲಿ ಅವರೆಲ್ಲರೂ ಕೂಡ ಗಣಿತ, ಪರಿಸರ ಅಧ್ಯಯನ, ಸಮಾಜ ವಿಜ್ಞಾನ ಈ 3 ವಿಷಯಕ್ಕೆ ಸಂಬಂಧಪಟ್ಟಾಗಿ ಪರೀಕ್ಷೆಯನ್ನು ಬರೀಬೇಕಾಗತ್ತೆ. ನೋಡ್ಕೊಳ್ಳಿ. ಇನ್ನು ದೈಹಿಕ ಶಿಕ್ಷಣ ಶಿಕ್ಷಕರು 1 to 8th ಇವರು ಕೂಡ ಏನಾಗಬೇಕಾಗತ್ತೆ, ಸಾಮಾನ್ಯ ಜ್ಞಾನ, ಬಾಲ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಸಾಕ್ಷರತೆ. ಸ್ನೇಹಿತರೆ ಎಲ್ರಿಗೂ ಕೂಡ ಈ ಪೇಪರು ಕಾಮನ್ ಆಗಿರೋದ್ರಿಂದ ನಾನು ಆಲ್ರೆಡಿ ಸ್ನೇಹಿತರೆ ಎಲ್ಲ ವಿಡಿಯೋಗಳನ್ನು ಜನರಲ್ ನಾಲೆಡ್ಜನ್ನು ಬಿಟ್ಟು ಸೈಕಾಲಜಿ, ಭಾಷೆಗಳು,
ಜನರಲ್ ಕನ್ನಡ, ಮೌಲ್ಯ ಶಿಕ್ಷಣ, ಆರೋಗ್ಯ ಶಿಕ್ಷಣ, ಗಣಕಯಂತ್ರ ಇದುವರೆಗೂ ಕೂಡ GPTನಲ್ಲಿ ಏನು 2015ರಿಂದ 2022ರವರೆಗೆ ಪರೀಕ್ಷೆ ಆಗಿದೆಯೋ, ಏಕೆಂದರೆ ಇವಾಗ ನಮಗೆ ಮೂಲ ಬೇಸ್ ಯಾವ ರೀತಿ ತೆಗಿತಾನೆ ಏನು ಎತ್ತ ಅಂತೇಳಿ ಆ GPT ಕ್ವಶನ್ ಪೇಪರ್ಗಳೇ ನಮಗೆ ಮಾಡೆಲ್ ಆಗಿದ್ದಾವೆ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ನಾನು ಇಷ್ಟು ವಿಡಿಯೋಗಳನ್ನ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ಮೆಂಟಲ್ ಎಬಿಲಿಟಿ ಒಂದು ಮಾಡಿಲ್ಲ, ಇಂಗ್ಲೀಷ್ ಒಂದು ಮಾಡಿಲ್ಲ, ಮಿಕ್ಕಿದ ಎಲ್ಲ ವಿಡಿಯೋಗಳು ಇದ್ದಾವೆ ಸ್ನೇಹಿತರೆ. ಓಕೆನಾ? ಖಂಡಿತ ನೋಡ್ಕೊಳ್ಳಿ. ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಆಲ್ರೆಡಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅವನ್ನು ಸಾಕಷ್ಟು ಜನ ನೋಡ್ತಾ ಇದ್ರಿ, ತುಂಬ ಅನುಕೂಲ ಆಗಿದೆ ಸರ್ ಅಂತಲೂ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಗಣಕಯಂತ್ರದ್ದು ಕೂಡ ಅದೇ ರೀತಿ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಹಾಗಾಗಿ ತುಂಬ ಅನುಕೂಲ ಆಗುತ್ತೆ. ಪೇಪರ್ 1 ಎಲ್ರಿಗೂ ಕೂಡ ಕಾಮನ್ ಇರ್ತದೆ, ಯಾರಿಗೂ ಕೂಡ GPT ಅವರು ಯಾರಿಗೇ ಆಗಲಿ ಅದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ನೋಡಿ, ಇಲ್ಲಿ GPT ಶಿಕ್ಷಕರಿಗೂ ಕೂಡ ಏನಿದೆ, ಸೇಮ್ ಸಿಲೆಬಸ್ ಇದೆ. ಇನ್ನು ಆಯಾಯ ವಿಷಯಕ್ಕೆ ಸಂಬಂಧಪಟ್ಟಾಗಿ ನಾವು ಮಲ್ಟಿಪಲ್ ಚಾಯ್ಸ್ 100 ಅಂಕಗಳಿಗೆ ಏನು ನಾವು ಕನ್ನಡ ಟೀಚರ್ ಆದರೆ ಕನ್ನಡ ವಸ್ತುನಿಷ್ಠ ಮಾದರಿಗಳನ್ನ ಬರೀಬೇಕಾಗತ್ತೆ. GPT ಕನ್ನಡ ಓಕೆ ಹೇಳಿದ್ದಾರೆ. ಕನ್ನಡ ಶಿಕ್ಷಕರು ಕೂಡ ನೇಮಕಾತಿ ಆಗ್ಬೋದು, ಬರಲಿ ನೋಡೋಣ ಎಷ್ಟೆಷ್ಟು ಹುದ್ದೆಗಳು ಅಂತೇಳಿ. ಇದಾದ ನಂತರ GPT ಭಾಷಾ ಶಿಕ್ಷಕರು ಇಂಗ್ಲೀಷು, ಅವರು ಕೂಡ ಆ ಇಂಗ್ಲೀಷ್ ಜ್ಞಾನಕ್ಕೆ ಸಂಬಂಧಪಟ್ಟಾಗಿ 100 ಅಂಕಗಳಿಗೆ ಬರೀಬೇಕಾಗುತ್ತೆ. OMR ಶೀಟಲ್ಲಿ ಅಂದರೆ ಶೇಡ್ ಮಾಡಬೇಕಾಗತ್ತೆ. ಗಣಿತ ವಿಜ್ಞಾನ ಶಿಕ್ಷಕರು GPT ಸಮಾಜ ವಿಜ್ಞಾನ ಶಿಕ್ಷಕರು ಎಲ್ಲರೂ ಕೂಡ 100 ಮಾರ್ಕ್ಸಿಗೆ ಅವ್ರ ಕಂಟೆಂಟ್ ಓರಿಯೆಂಟೆಡ್ ಬರೀಬೇಕಾಗತ್ತೆ ಸ್ನೇಹಿತರೆ. ಕೆಲವೊಬ್ರು ಕೇಳ್ತಾ ಇದ್ರಿ, ಸರ್ ಕಂಪ್ಯೂಟರ್ ಟೀಚರ್ಗೆ ಏನು ಸಿಲೆಬಸ್ ಅಂತ. ನೀವು ಡಿಗ್ರಿನಲ್ಲಿ ಏನು ಓದಿರ್ತೀರೋ ಅದಕ್ಕೆ ರಿಲೇಟೆಡ್ ಆಗಿ ಏನಿರ್ತವೆ OMR ಶೀಟಲ್ಲಿ ಮುಂಚೆ ಬರಿಬೇಕಾಗಿತ್ತು. ಈಗ ಏನಿದ್ರು ಶೇಡ್ ಮಾಡ್ತೀರಿ, 4 ಆಪ್ಷನ್ನು ಪ್ಲಸ್ 1 ಆಪ್ಷನ್ ಇರ್ತದೆ ಎಕ್ಸ್ಟ್ರಾ. ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ ಅನಿಸುತ್ತೆ. ಇದನ್ನು ಫೈನಲ್ ನೋಟಿಫಿಕೇಶನ್ ಕಾಲ್ಫರ್ಮ್ ಮಾಡ್ತಾರಲ್ಲ, ಅಲ್ಲಿ ಏನು ಎತ್ತ ಅಂತೇಳಿ ನಿಮಗೆ ಪೂರ್ಣ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಇನ್ನು ಬನ್ನಿ, ಪ್ರೌಢಶಾಲಾ ಶಿಕ್ಷಕರಿಗೂ ಕೂಡ ಸೇಮ್ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷು, ಸಾಮಾನ್ಯ ಜ್ಞಾನ, ಪ್ರಚಲಿತ ಘಟನೆಗಳು, ಶೈಕ್ಷಣಿಕ ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಗಣಕಯಂತ್ರ, ಮೌಲ್ಯ ಮತ್ತು ಆರೋಗ್ಯ ಶಿಕ್ಷಣ ಸೇಮ್ ಸಿಲೆಬಸ್ ಇದೆ ಸ್ನೇಹಿತರೆ. 100 ಅಂಕಗಳಿಗೆ ಅವರು ಕೂಡ OMR ಅಲ್ಲಿ ಶೇಡ್ ಮಾಡ್ತೀರಿ. 100 ಅಂಕಗಳಿಗೆ ಅವರು ಕೂಡ ಕಂಟೆಂಟ್ ಓರಿಯೆಂಟೆಡ್ ಆಗುತ್ತೆ. CBZ ಶಿಕ್ಷಕರಿದೆ ನೋಡಿ, ಇಷ್ಟೇ ಇರತಕ್ಕಂಥದ್ದು ಹೈಸ್ಕೂಲ್ ಟೀಚರ್ಗೆ. ಭಾಷಾ ಶಿಕ್ಷಕರು, ಇಂಗ್ಲೀಷ್ ಭಾಷಾ ಶಿಕ್ಷಕರು, ಕನ್ನಡ ಭಾಷಾ ಶಿಕ್ಷಕರು, CBZ ಮತ್ತು ಆರ್ಟ್ಸ್ ಟೀಚರು. ಮ್ಯಾಥ್ಸ್ ಟೀಚರು ಕಾಲ್ಫರ್ಮ್ ಮಾಡೋದು ತುಂಬ 99% ಡೌಟ್ ಇದೆ ಸ್ನೇಹಿತರೆ. ಮ್ಯಾಥ್ಸ್ ಬಗ್ಗೆ ಸಾಕಷ್ಟು ಜನ ಕಮೆಂಟ್ ಮುಖಾಂತರ ಕೇಳ್ತಿದ್ರಿ. ಅವ್ರೇನಿದ್ರು GPTಗೆ ಕಾನ್ಸಂಟ್ರೇಷನ್ನ ಮಾಡಿ ಅಷ್ಟೇ. GPT ಸೈನ್ಸು ಮ್ಯಾಥ್ಸ್ ಹುದ್ದೆಗಳಿಗೆ ಹೈಸ್ಕೂಲಲ್ಲಿ ಸದ್ಯಕ್ಕೆ ಸೈನ್ಸು, ಮ್ಯಾಥ್ಸು, ಗಣಿತ, ಭೌತಶಾಸ್ತ್ರ ಶಿಕ್ಷಕರ ಹುದ್ದೆ ಸ್ವಲ್ಪ ಅಗಲುಗನಸು ಥರ ಆಗೋಗ್ಬಿಡ್ತದೆ. ಹಾಗಾಗಿ ನೆಕ್ಸ್ಟು ಸಾಮಾನ್ಯ ಪತ್ರಿಕೆ, ದೈಹಿಕ ಶಿಕ್ಷಣ ಶಿಕ್ಷಕರಿಗೂ ಕೂಡ ಸೇಮ್ ಹಾಗೆ ಇದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒತ್ತಿ ಇವೆಲ್ಲ ವಿಡಿಯೋಗಳು ಇದ್ದಾವೆ ಸ್ನೇಹಿತರೆ. ನಮ್ಮ ಗ್ರೂಪ್ಗೆ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ, ಈ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅಥವಾ ಆಲ್ರೆಡಿ ಸಾಕಷ್ಟು ವಿಚಾರಗಳಲ್ಲಿ ಓಡಾಡ್ತಾ ಇರ್ಬೋದು ವಿಡಿಯೋಗಳು ನಮ್ಮ ಎಲ್ಲ ಗ್ರೂಪ್ಗಳದ್ದು, ಅನಂತ ಜ್ಞಾನಧಾರೆ ಅಂತೇಳಿ, ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ, ನೆಕ್ಸ್ಟು ಪತ್ರಿಕೆ ಸೇಮ್ ಆಗೇ ಇರ್ತವೆ ಎಲ್ಲರಿಗೂ ಕೂಡ. ಪತ್ರಿಕೆ ಪ್ಯಾಟ್ರನ್ ಸೇಮ್ ಇದೆ. ಪರೀಕ್ಷೆಯ ಪತ್ರಿಕೆ ಪ್ಯಾಟರ್ನು, ಪರೀಕ್ಷಾ ಪ್ರಾಧಿಕಾರವು ಪರೀಕ್ಷೆಗೆ ಕನಿಷ್ಠ 45 ದಿನಗಳ ಮೊದಲು ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಪಠ್ಯಕ್ರಮ ಸಿಲೆಬಸ್ಸನ್ನು ಪ್ರಕಟ ಮಾಡಬೇಕು ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಸಿಲೆಬಸ್ಸನ್ನು ಬರಲಿ. ಅದಕ್ಕೆ ಮುನ್ನ ನಮ್ಮೆಲ್ಲರಿಗೂ ಕೂಡ ಮೂಲ ಏನು, GPSTR ಪತ್ರಿಕೆಗಳೇ ಮೂಲ ಅಂತ ಹೇಳ್ತಾ, ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ವಿಡಿಯೋಗಳನ್ನ ನೋಡಿ ಸ್ನೇಹಿತರೆ. ಜೊತೆಗೆ TET ವಿಡಿಯೋಗಳನ್ನ ಕೂಡ ನೋಡಿ. ನಮ್ಮ ಏನು ಸೈಕಾಲಜಿ ಇದಕ್ಕೆ ಸಂಬಂಧಪಟ್ಟಾಗೆಲ್ಲ ಇದ್ದಾವೆ ಅದರಲ್ಲೂ ಕೂಡ. ಯಾಕೆ ಅಂತಂದರೆ ನಮ್ಮ ಎಲ್ಲ ಇದರಲ್ಲಿ ಸ್ನೇಹಿತರೆ ವಿತ್ ಬ್ಲೂ ಪ್ರಿಂಟನ್ನು ನಾನು ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. TET ಆಗಿರ್ಬೋದು, GPSTR ಪತ್ರಿಕೆಗಳಾಗಿರ್ಬೋದು, TET ಇದಿದೆ, ಬ್ಲೂ ಪ್ರಿಂಟ್ ಇದ್ದಾವೆ. ಯಾವ್ಯಾವ ಟಾಪಿಕ್ ಮೇಲೆ ಹೆಚ್ಚು ಪ್ರಶ್ನೆಗಳನ್ನ ಕವರ್ ಮಾಡಿದ್ದಾರೆ. ಸೈಕಾಲಜಿಗೆ ಬಂದಂಥ ಸಂದರ್ಭದಲ್ಲಿ ಕಲಿಕೆ ಮತ್ತು ವರ್ತನೆಗೆ ಸಂಬಂಧಪಟ್ಟಾಗಿ ಸ್ನೇಹಿತರೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವು ಏನಾದರೂ ಇನ್ ಕೇಸ್, ನಾನಂತೂ ಹೆಚ್ಚುಗಾರಿಕೆಗೋಸ್ಕರ ಹೇಳೋದಿಲ್ಲ, ನೀವು ನಮ್ಮ TET ಸೈಕಾಲಜಿ ಪೇಪರ್, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು GPSTR ನೋಡಿಬಿಡಿ, ನಿಮ್ಗೆ ಹೆಚ್ಚಿನದಾಗಿ ಏನು ಬೇಕಾಗೋದೇ ಇಲ್ಲ ಅಂತ ಅನಿಸುತ್ತೆ. ಓಕೆನಾ? ಅಷ್ಟು ವಿಚಾರಗಳು ಕಂಟೆಂಟ್ ವಾರು. ವರ್ತನೆ ಅಂದರೆ ಏನು 2014ರಿಂದ 24ರವರೆಗಿನ TET ಪೇಪರ್ಲಿ ವರ್ತನೆ ಬಗ್ಗೆ ಪ್ರಶ್ನೆ ಕೇಳಿದರೆ ಒಂದೇ ಕಡೆ ಸಿಗುತ್ತೆ ನಿಮಗೆ. ಜೊತೆಗೆ GPSTR ಶೈಕ್ಷಣಿಕ ಮನೋವಿಜ್ಞಾನವನ್ನು ನೋಡಿದಂಥ ಸಂದರ್ಭದಲ್ಲಿ ಅದರಲ್ಲಿ 3 ವಿಡಿಯೋಗಳು ಮಾಡಿದ್ದೀನಿ ಸ್ನೇಹಿತರೆ. ಮಗುವಿನ ವರ್ತನೆಗೆ ಸಂಬಂಧಪಟ್ಟ ಹಾಗೆ, ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಬೋಧನಾಶಾಸ್ತ್ರನೂ ಕೂಡ ಕೇಳ್ತಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗ ಒಂದು ವಿಡಿಯೋ ಇದೆ, ಮತ್ತು ಎಲ್ಲ ಶೈಕ್ಷಣಿಕ ಮನೋತಜ್ಞರ ಮೇಲೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಅಂತಕ್ಕಂಥ ಒಂದು ವಿಡಿಯೋ. GPSTR ಒಟ್ಟು 3 ವಿಡಿಯೋಗಳನ್ನ ಮಾಡಿದ್ದೀನಿ. ಆ 3 ವಿಡಿಯೋಗಳನ್ನ ನೋಡಿ. ನಿಮಗೆ ಈ ಪರೀಕ್ಷೆಗಳನ್ನ ಎದುರಿಸೋದಕ್ಕೆ ಸಾಕಷ್ಟು ನೆರವಾಗುತ್ತೆ, ಅನುಕೂಲ ಆಗುತ್ತೆ. ನೀವು ಒಂದ್ಸಲ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಆ ಒಂದು ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು ಬರುತ್ತೆ. ಬ್ಲೂ ಪ್ರಿಂಟು ವಿತ್ ಕಂಟೆಂಟು. ವರ್ತನೆ ಅಂದರೆ ಎಲ್ಲ ವರ್ತನೆ, ಕಲಿಕೆ ಅಂದರೆ ಎಲ್ಲ ಕಲಿಕೆ ಬಗ್ಗೆನೇ, ಇವಾಗ ಅಭಿಜ್ಞಾನ ಅಂದರೆ ಅಭಿಜ್ಞಾನದ ಬಗ್ಗೆನೇ, ಸ್ಮೃತಿ ಅಂದರೆ ಸ್ಮೃತಿ ಬಗ್ಗೆನೇ, ಈ ಥರ ಕಂಟೆಂಟೇ ಎಲ್ಲ ವರ್ಷಗಳ ಪೇಪರ್ನ ಒಂದು ಕಡೆ ಸೇರಿಸಿ ಕಟ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ನೋಡಿ ಅಂತ ಹೇಳ್ತಾ, ಏನಾದ್ರು ಡೌಟ್ ಇದ್ದರೆ ನೀವು ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ ಮುಖಾಂತರ ನಿಮ್ಮ ಸಮಸ್ಯೆಯನ್ನು ಕೇಳ್ಕೊಳ್ಳಿ. ನಮಗೆ ತಿಳಿದ ಮಟ್ಟಿಗೆ ಅದಕ್ಕೆ ಪರಿಹಾರವನ್ನು ಕೊಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ